ಓದಿದ ಬ್ರಹ್ಮನ ಸಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ಕೂಡಲ ಸಂಗಮ ದೇವ. ಏನು ಹೇಳ್ತಾರೆ ಅಣ್ಣ ಬಸವಣ್ಣ ಇಲ್ಲಿ? ಜನಕ್ಕೆ ಹೇಳ್ತಾರ, ನಮ್ಮ ಕೂಡಲ ಸಂಗಮ ಯಾವುದಕ್ಕೆ ಭಾಳ ಪ್ರೀತಿ ಅಂತ ಬಸವಣ್ಣವ್ರು ಹೇಳ್ತಾರೆ. ಯಾವುದಕ್ಕೆ ಕೂಡಲ ಸಂಗಮ ಪ್ರೀತಿ? ನಾದಕ್ಕೆ ಪ್ರೀತಿಯೋ ಅಥವಾ ವೇದಕ್ಕೆ ಪ್ರೀತಿಯೋ ಅಂತ ಕೇಳ್ತಾರ ಬಸವಣ್ಣವರು. ನಾದಪ್ರಿಯ ಅಂದರೂ ನಾದಪ್ರಿಯನೂ ಅಲ್ಲ ಆತ, ವೇದಪ್ರಿಯ ಅಂದರೂ ವೇದಪ್ರಿಯನೂ ಅಲ್ಲ ಆತ. ಆತ ಯಾವುದಕ್ಕೆ ಪ್ರಿಯ ಅಂತಂದರೆ ಭಕ್ತಿಗೆ ಪ್ರಿಯ ಕೂಡಲ ಸಂಗಮ ದೇವ. ಮತ್ತು ಅಲ್ರಿ ನಾದ ಈಗ ಹಾಡ್ತಾರೋ, ಭಜನೆ ಮಾಡ್ತಾರೋ, ಮತ್ತು ಭಜನೆ ಮಾಡೋದಕ್ಕೆ ಹಾಡೋದಕ್ಕೆ ದೇವರು ಒಲಿಯಂಗಿಲ್ಲ ನಂತ ನಮಗೆ ಪ್ರಶ್ನೆ ಹುಟ್ಟತೈತಿ. ದೇವರು ಒಲಿಯಂಗಿಲ್ಲನ? ಮತ್ತು ಹಾಡ್ತಾರೆ ಅನೇಕರು, ಹಾಡಿ ದೇವರನ್ನು ಒಲಿಸ್ಕೊಂಡವ್ರು ಅದಾರಲ್ಲ. ಯಾಕೆ ಇಲ್ಲ? ಮೀರಾ ಅನ್ನುವವಳು ತನ್ನ ಹಾಡದ ಮುಖಾಂತರವಾಗಿ ಸಾಕ್ಷಾತ್ ಕೃಷ್ಣನನ್ನೇ ಒಲಿಸಿಕೊಂಡವಳು ಮೀರೆ. ಮತ್ತು ಆಕೆ ಹಾಡೋದರ ಮೂಲಕನ ದೇವರನ್ನು ಒಲಿಸಿಕೊಂಡ್ಲಲ್ಲ ಅಂತ ನಮಗೆ ಅನಿಸುತ್ತೆ. ಮತ್ತು ಅನೇಕ ಯೋಗಿಗಳು ವೇದವನ್ನು ಓದಿದರು, ಶಾಸ್ತ್ರವನ್ನು ಅಧ್ಯಯನ ಮಾಡಿದರು. ಶಾಸ್ತ್ರವನ್ನು ಅಧ್ಯಯನ ಮಾಡಿ ವೇದಗಳನ್ನು ಪಠಿಸುವುದರ ಮೂಲಕ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಭಗವಂತನನ್ನು ಕಂಡರಲ್ಲ. ಮತ್ತು ವೇದ ಪ್ರಿಯ ಅಲ್ಲ ಅಂತ ಹೇಳಕತ್ತೀರಿ ಅಲ್ಲ, ಹೆಂಗಿದು ಅಂತ ಪ್ರಶ್ನೆ ಹುಟ್ಟಬಹುದು. ಆದ್ರೆ ಇಲ್ಲಿ ಬಸವಣ್ಣವರು ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ನಾದಪ್ರಿಯ ಅಲ್ಲ ಅಂತಂದ್ರೆ ಒಟ್ಟು ನಾದವನ್ನು ತಿರಸ್ಕಾರ ಮಾಡಿದ ಭಗವಂತ ಅಂತಲ್ಲ. ನೀವು ಹಾಡುವಾಗ ನಿಮ್ಮೊಳಗೆ ಭಕ್ತಿ ಇಲ್ಲದಿದ್ದರೆ ಆ ಭಕ್ತಿ ಭಗವಂತನಿಗೆ ಆ ಹಾಡು ಮುಟ್ಟಲಾರದು ಅಂತ ಬಸವಣ್ಣವ್ರು ಹೇಳಿದರು. ನೀನು ಭಾಳ ಚಂದ ಹಾಡ್ತೀಪ, ಆದ್ರೆ ಆ ಹಾಡಿನೊಳಗೆ ಭಗವಂತನ ಪ್ರೇಮ ಇಲ್ಲದೆ ಹೋದರ, ಭಗವಂತನ ಭಕ್ತಿ ಇಲ್ಲದೆ ಹೋದರ ಆ ಹಾಡು ಭಗವಂತನಿಗೆ ಪ್ರಿಯ ಎನಿಸುವುದಿಲ್ಲ. ನೀನು ಅನೇಕ ಶ್ಲೋಕಗಳನ್ನು ಮಂತ್ರಗಳನ್ನು ಪಠನೆ ಮಾಡ್ತೀಯ, ಆದ್ರೆ ನೀನು ಮಂತ್ರಗಳನ್ನು ಪಠನೆ ಮಾಡುವಾಗ ಆ ಮಂತ್ರ ಶ್ಲೋಕಗಳ ಒಳಗೆ ಭಗವಂತನ ಭಕ್ತಿ ಇಲ್ಲದೆ ಹೋದರೆ ಆ ಮಂತ್ರ ಶ್ಲೋಕಗಳು ಭಗವಂತನಿಗೆ ಪ್ರಿಯ ಎನಿಸುವುದಿಲ್ಲ. ಬಸವಣ್ಣವರು ಅದನ್ನು ಹೇಳ್ತಾರೆ. ಭಕ್ತಿ ಪ್ರಿಯ ಎನ್ನ ಕೂಡಲ ಸಂಗಮ ದೇವ. ನಮ್ಮ ಕೂಡಲ ಸಂಗಮ ದೇವ ಎದಕ್ಕೆ ಒಲಿತಾನ ಅಂತಂದ್ರೆ ಭಕ್ತಿಗೆ ಒಲಿತಾನ. ನೀನು ಭಾಳ ಚಂದ ಹಾಡಬಹುದು, ಆದ್ರೆ ಹಾಡಿನ್ಯಾಗ ಭಕ್ತಿ ಇಲ್ಲಂದ್ರೆ ಅವನು ಒಲಿಯಂಗಿಲ್ಲಪ್ಪ. ನೀ ಚಂದ ಓದಬಹುದು, ಪಠನ ಮಾಡಬಹುದು, ಆದರೆ ನೀನು ಓದುವುದು ಪಠನೆಯನ್ನು ಮಾಡುವುದರೊಳಗೆ ಭಕ್ತಿ ಇಲ್ಲಂದ್ರೆ ಭಗವಂತ ಒಲಿಯೋದಿಲ್ಲ, ಕೂಡಲ ಸಂಗಮ ದೇವ ಒಲಿಯೋದಿಲ್ಲ. ಭಕ್ತಿ ಪ್ರಿಯ ಎನ್ನ ಕೂಡಲ ಸಂಗಮ ದೇವ. ಭಕ್ತಿಗೆ ಪ್ರಿಯನಾದವನು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಸೊಲ್ಲಾಪುರದಲ್ಲಿ, ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಇಬ್ಬರು ದಂಪತಿಗಳಿದ್ದರು. ಅವ್ರ ಹೆಸರು ಏನು ಅಂತಂದ್ರೆ, ಭಾಳ ಶಿವಶರಣರಲ್ಲೇ ಅತ್ಯಮೂಲ್ಯ ಶಿವಶರಣರೆನ್ನಿಸಿಕೊಂಡವರು. 12ನೇ ಶತಮಾನದ ಯೋಗಿಗಳಲ್ಲಿ ಅವರು ಒಬ್ಬರು. ಕಲ್ಯಾಣದ ನಾಡಿನಲ್ಲಿ ದಿವ್ಯ ಜ್ಯೋತಿಯಾಗಿ ಬೆಳಗಿದ ಯೋಗಿಗಳು ಅವರು. ಯಾರು? ಮಾರಯ್ಯ. ಬಹಳ ದೊಡ್ಡ ಶಿವಶರಣರು ಕಲ್ಯಾಣದಲ್ಲಿ ಇದ್ದರವರು. ಅಮುಗೆ ರಾಯಮ್ಮ ಮತ್ತು ಅಮುಗೆ ದೇವಯ್ಯ ಅನ್ನುವ ಇಬ್ಬರು ದಂಪತಿಗಳು. ಅಮುಗೆ ರಾಯಮ್ಮ ಮತ್ತು ಅಮುಗೆ ದೇವಯ್ಯ ಎನ್ನುವ ಇಬ್ಬರು ದಂಪತಿಗಳು ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ವಾಸ ಮಾಡ್ತಿದ್ರು. ಆ ಸೊಲ್ಲಾಪುರದ ರಾಜ ಯಾರು ಅಂತಂದರೆ ಸಿದ್ಧರಾಮ ಎನ್ನುವ ಒಬ್ಬ ರಾಜ ಇದ್ದ. ಅವನ ಹೆಸರು ಸಿದ್ಧರಾಮ ಅಂತ. ಇವರಿಬ್ಬರು ದಂಪತಿಗಳು ಅಲ್ಲಿ ವಾಸ ಮಾಡ್ತಿದ್ರು. ಆ ರಾಜನ ಸಾಮ್ರಾಜ್ಯದೊಳಗೆ ವಾಸ ಮಾಡ್ತಿದ್ರು. ಆ ರಾಜನು ಬಹಳ ದೊಡ್ಡ ಶಿವಭಕ್ತ. ಸಿದ್ಧರಾಮ ಬಹಳ ದೊಡ್ಡ ಶಿವಭಕ್ತ. ದಿನನಿತ್ಯ ಒಂದು ದಿನವೂ ದೇವನ ಪೂಜೆ ಆಗಲಾರದೆ ಪ್ರಸಾದ ಮಾಡುತ್ತಿರಲಿಲ್ಲ. ಅಂಥ ಶಿವಭಕ್ತ ಆತ.
ಒಂದು ದಿನ ಏನು ಮಾಡಿದ, ತನ್ನ ಇಡೀ ಸಾಮ್ರಾಜ್ಯದ ಜನಕ್ಕೆಲ್ಲ ಜಾತ್ರೆಯನ್ನು ಮಾಡಬೇಕು, ನನ್ನ ದೇವನ ಜಾತ್ರೆಯನ್ನು ಮಾಡಿ ಎಲ್ಲ ಜನಕ್ಕೆ ಪ್ರಸಾದವನ್ನು ಮಾಡಿಸಬೇಕು ಅಂತ ಸಿದ್ಧರಾಮರ ಮನಸ್ಸಿನಲ್ಲಿ ಬಂತು, ರಾಜ ಸಿದ್ಧರಾಮರ ಮನಸ್ಸಿನಲ್ಲಿ. ಆವಾಗ ಸಿದ್ಧರಾಮರು ಎಲ್ಲ ಜನಕ್ಕೆ ಹೇಳ್ತಾರ, ನಾನು ಈ ಸಾಮ್ರಾಜ್ಯದ ಜನಕ್ಕೆಲ್ಲ ದೇವನ ಜಾತ್ರೆಯನ್ನು ಮಾಡಿ ತಮಗೆಲ್ಲರಿಗೂ ಪ್ರಸಾದವನ್ನು ಮಾಡಿಸಬೇಕೆಂದಿರುವೆ, ಮತ್ತು ಎಲ್ಲ ಜನರು ರೊಟ್ಟಿ ಮಾಡಿ ಕೊಡಬೇಕು ಅಂತ ಆಜ್ಞೆ ಹೊರಡಿಸಿದ. ಯಾರು? ಸಿದ್ಧರಾಮ. ರಾಜನ ಆಜ್ಞೆಯನ್ನು ಮೀರುವವರು ಯಾರು ಇದ್ದಾರೆ ಹೇಳಿ? ಎಲ್ಲರೂ ರಾಜನ ಆಜ್ಞೆಯನ್ನು ಪಾಲಿಸುವವರೇ. ಹಾಗೆ ಸಾಮ್ರಾಜ್ಯದ ತುಂಬ ಎಲ್ಲ ಡಂಗುರವನ್ನು ಸಾರಿಸಿದ. ಎಲ್ಲ ಮನೆಯ ಜನ ಕನಿಷ್ಠ ಪಕ್ಷ 50 ರೊಟ್ಟಿಯನ್ನು ಮಾಡಿ ತಂದು ಕೊಡಬೇಕು ಅಂತ ರಾಜನ ಆಜ್ಞೆ ಆಯಿತು. ಎಲ್ಲ ಜನ ರಾಜ ಆಜ್ಞೆ ಮಾಡ್ಯಾನ, ಮತ್ತು ರಾಜನ ಆಜ್ಞೆಗಿಂತ ದೊಡ್ಡ ಆಜ್ಞೆ ಮತ್ತೊಂದಿಲ್ಲ. ಅದಕ್ಕೋಸ್ಕರ ನಾವು ರೊಟ್ಟಿ ಮಾಡೋಣ ಅಂತ ಎಲ್ಲ ಜನರು ರೊಟ್ಟಿ ಮಾಡಾಕತ್ತಿದ್ರು. ಈ ಇಬ್ಬರು ದಂಪತಿಗಳಿದ್ರಲ್ಲ, ಅಮುಗೆ ದೇವಯ್ಯ ಮತ್ತು ರಾಯಮ್ಮ. ಅಮುಗೆ ದೇವಯ್ಯ ಮತ್ತು ರಾಯಮ್ಮ ದಂಪತಿಗಳು ರೊಟ್ಟಿ ಮಾಡಲಿಲ್ಲ. ಆ ದೂತರು ಬಂದರು, ಪ್ರತಿ ಮನೆಗೂ ರೊಟ್ಟಿ ಒಯ್ಯಾಕ ಸಾಮ್ರಾಜ್ಯದ ಸೈನಿಕರು ಬಂದರು, ರಾಜನ ಸೈನಿಕರು ಬಂದರು. ಎಲ್ಲ ಮನೆಯಾಗ ರೊಟ್ಟಿ ಇಸ್ಕೊಂಡು ಎಲ್ಲ ಊರೆಲ್ಲ ತಿರುಗಾಡಿ ಬಂದರು. ಇವರು ಮನೆಗೆ ಬಂದರು. ಅಮುಗೆ ದೇವಯ್ಯ ಮತ್ತು ರಾಯಮ್ಮ ಎನ್ನುವ ದಂಪತಿಗಳ ಮನೆಗೆ ಆ ಸೈನಿಕರು ರೊಟ್ಟಿ ಕೇಳಕ್ಕೆ ಬಂದರು. ಆವಾಗ ಹೇಳಿದರು ಅವರು, ನಾವು ರೊಟ್ಟಿ ಮಾಡಿ ಕೊಡಂಗಿಲ್ಲ ಅಂತ ಹೇಳಿದರು. ರೊಟ್ಟಿ ಮಾಡಿ ಕೊಡಂಗಿಲ್ಲ, ರಾಜನ ಆಜ್ಞೆ ಆಗಿದೆ, ಮತ್ತು ನೀವು ರಾಜನ ಆಜ್ಞೆ ಹೆಂಗೆ ಮೀರ್ತೀರಿ, ಮಾಡೇ ಕೊಡಬೇಕು ಅಂತ ಹೇಳಿದರು. ಅವಾಗ ಅವರಿಬ್ಬರು ಹೇಳಿದರು, ಇಲ್ಲ, ನಾವು ಶರಣರ ಅಲ್ಲದವರಿಗೆ ರೊಟ್ಟಿಯನ್ನು ಮಾಡಿಕೊಡುವುದಿಲ್ಲ. ನಮ್ಮದು ಒಂದು ನಿಯಮ ಇದೆ. ಏನು ಅಂತಂದರೆ, ಪ್ರತಿದಿನ ನಾವು ದುಡಿದು 5 ಜನ ಜಂಗಮರಿಗೆ ಪ್ರಸಾದ ಮಾಡಿಸುತ್ತೇವೆ. ಅದರ ಹೊರತು ಮತ್ಯಾರಿಗೂ ನಾವು ಏನನ್ನ ಮಾಡಿಕೊಡುವುದಿಲ್ಲ ಅನ್ನುವ ನಿಯಮ ನಮ್ಮದೊಂದಿದೆ. ಆ ನಿಯಮವನ್ನು ನಾವು ಮೀರುವುದಿಲ್ಲ ಅಂತ ಹೇಳಿದರು. ಬಹಳ ದೊಡ್ಡ ಶಿವಭಕ್ತರವರು. ಈ ಸುದ್ದಿಯನ್ನು ಕೇಳಿದ ಸೈನಿಕರು ಅರಮನೆಗೆ ಹೋಗ್ತಾರೆ. ಸಿದ್ಧರಾಮರು ಸಿಂಹಾಸನದ ಮೇಲೆ ಕುಳಿತಿದ್ದರು. ಸೈನಿಕರು ಹೋಗಿ ಸಿದ್ಧರಾಮರ ಕೇಳ್ತಾರೆ ಸೈನಿಕರನ್ನು, ಇಲ್ಲ, ಮತ್ತು ಊರು ತುಂಬೆಲ್ಲ ರೊಟ್ಟಿ ಸಂಗ್ರಹ ಮಾಡೋದಿತ್ತಿವತ್ತು, ನಾಳೆ ಎಲ್ಲ ಜನಕ್ಕೆ ಪ್ರಸಾದ ಮಾಡಿಸುವವನಿದ್ದೆ, ಮತ್ತು ನೀವು ರೊಟ್ಟಿ ಸಂಗ್ರಹ ಮಾಡಿದ್ದೀರಿ ಏನು ಅಂತ ಸೈನಿಕರಿಗೆ ಕೇಳಿದರು. ಆವಾಗ ಸೈನಿಕರು ಹೇಳ್ತಾರ, ಪ್ರಭು, ನಾವು ಊರು ತುಂಬ ಎಲ್ಲ ಸಾಮ್ರಾಜ್ಯದ ತುಂಬ ಎಲ್ಲ ರೊಟ್ಟಿಯನ್ನು ಸಂಗ್ರಹ ಮಾಡಿದ್ದೇವೆ. ಪ್ರತಿ ಮನೆಯಿಂದ ರೊಟ್ಟಿಯನ್ನು ತಂದಿದ್ದೇವೆ. ನಿಮ್ಮ ಆಜ್ಞೆಯನ್ನು ಎಲ್ಲ ಸಾಮ್ರಾಜ್ಯದ ಜನರು ಪಾಲಿಸಿದ್ದಾರೆ, ಎಲ್ಲರೂ ರೊಟ್ಟಿಯನ್ನು ಕೊಟ್ಟಿದ್ದಾರೆ. ಆದರೆ ಅಂತಂದರು. ಅವಾಗ ರಾಜಾಗ ಸಿಟ್ಟು ಬಂತು. ಆದರೆ ಅಂತನ್ನೋದಿದು ಭಾಳ ಡೇಂಜರ್ ರೀ. ಈಗ ನೋಡ್ರಿ ಎಷ್ಟು ಡೇಂಜರ್ ಅಂತಂದ್ರೆ, ಹುಡುಗಗ ಹೆಣ್ಣು ಕೊಡಬೇಕಂತ ಊರಾಗ ಕೇಳಕ್ಕೆ ಬಂದಿರ್ತಾರೆ. ಹೆಂಗ್ರಿ ಆ ಮನಿತನ, ಆ ಹುಡುಗ ಹೆಂಗದಾನ ಅಂತ ಕೇಳ್ತಾರೆ. ಅವ್ರು ಬಂದಿರ್ತಾರೆ ಕೇಳಕ್ಕೆ, ಮಗ್ಗಲ ಮನ್ಯಾನವ್ರು. ಹುಡುಗೆಲ್ಲ ಭಾಳ ಚಲೋ ರೀ, ಚಲೋ ನೌಕರಿ ಮಾಡ್ತಾನು, ಕುಟುಂಬ ಎಲ್ಲ ಭಾಳ ಚಲೋ, ಒಬ್ಬರಿಗಿಂತ ಒಬ್ಬರು ಸಂಭಾಯಿತರು, ಆದ್ರೆ ಅಂತ ಒಂದು ಇಟ್ಟು ಬಿಡ್ತಾರೆ ನೋಡ್ರಿ. ಇದು ಆದ್ರೆ ಅನ್ನೋದೈತ್ಲೆ, ಇದು ಭಾಳ ಡೇಂಜರ್. ಆದ್ರ ಅಂತ ಬಂತಂದ ಮುರುಗಡೆ ಆತಂತನ ಅರ್ಥ. ಅದು ಹಂಗಿದೆ. ಆದ್ರ ಅಂತಂದ್ರೆ ಅವರು ಸೈನಿಕರು ಹಂಗೆ. ರಾಜಾಗ ಸಿಟ್ಟು ಬತ್ತು. ಆದ್ರ ಅಂತ ಯಾಕೆ ಹೇಳಾಕತ್ತೀರಿ ಅಂತ ರಾಜ ಕೇಳಿದ. ಇಲ್ಲರಿ ಮಹಾರಾಜ, ನಾವೆಲ್ಲ ಮನೆಗಳಿಗೆ ಹೋಗಿದ್ದೆವು, ಆದರೆ ಇಬ್ಬರು ದಂಪತಿಗಳು ರೊಟ್ಟಿಯನ್ನು ಕೊಡುವುದಿಲ್ಲವೇ ಅಂತ ಕಡ್ಡಿ ಮುರಿದಂಗೆ ಹೇಳಿಬಿಟ್ಟರು ಅಂತ ಸೈನಿಕರು ಹೇಳಿದರು. ರಾಜಾಗ ಸಿಟ್ಟು ಬಂತು. ನನ್ನ ಸಾಮ್ರಾಜ್ಯದಲ್ಲಿ ನನ್ನ ಮಾತನ್ನು ಧಿಕ್ಕರಿಸುವವರು ಅವರ್ಯಾರು? ಅವರು ನನ್ನ ಸಾಮ್ರಾಜ್ಯದಲ್ಲಿ ಇರಬಾರದು. ನನ್ನ ಮಾತನ್ನು ಧಿಕ್ಕರಿಸುವ ವ್ಯಕ್ತಿ ನನ್ನ ಸಾಮ್ರಾಜ್ಯದಲ್ಲಿ ಈ ಕ್ಷಣಕ್ಕೆ ಹೊರಟು ಹೋಗಬೇಕು ಅಂತ ಅವರಿಬ್ಬರನ್ನು ನನ್ನ ಸಾಮ್ರಾಜ್ಯದಿಂದ ದೂರ ಕಳಿಸಿ ಅಂತ ರಾಜ ಆಜ್ಞೆ ಮಾಡಿದ. ಸೈನಿಕರು ಬಂದರು.
ಅಲ್ಲ ಮತ್ತು ನೀವು ರೊಟ್ಟಿ ಮಾಡಿ ಕೊಡ್ರಿ, ರೊಟ್ಟಿ ಮಾಡಿ ಕೊಟ್ಟರೆ ಇಲ್ಲೇ ಉಳ್ಕೋಬೋದು, ರೊಟ್ಟಿ ಮಾಡಿ ಕೊಡಲಿಲ್ಲ ಅಂದ್ರೆ ನಿಮ್ಮನ್ನು ಊರು ಬಿಡಿಸಂದಾಣ ನಮ್ಮ ರಾಜ, ಮತ್ತು ಊರು ಬಿಟ್ಟು ಹೋಗೋ ಪ್ರಸಂಗ ಬರ್ತೈತೆ ನೋಡು ಅಂತ ಹೇಳಿದರು. ಆವಾಗ ಆ ಇಬ್ಬರು ದಂಪತಿಗಳ ಸೈನಿಕರಿಗೆ ಹೇಳ್ತಾರ, ನಾವು ಊರು ಬಿಟ್ಟು ಹೋಗೋಕ್ಕೂ ಸಿದ್ಧ ಅದೀವಿ, ಆದರೆ ಬವಿಗಳಿಗೆ, ಶಿವಶರಣರಲ್ಲದವರಿಗೆ, ಭಕ್ತನಲ್ಲದವರಿಗೆ ನಾವು ಏನನ್ನೂ ಕೊಡುವುದಿಲ್ಲ ಅಂತ ಒಂದು ನಿಯಮ ಹಾಕ್ಕೊಂಡಿವಿ ಅಂತ ಹೇಳಿದರು. ಸಿದ್ದರಾಮರು ದೊಡ್ಡ ಭಕ್ತರು, ಆದ್ರೆ ಅವ್ರಿಗೆ ಗೊತ್ತಿಲ್ಲ, ದಂಪತಿಗಳಿಗೆ ಗೊತ್ತಿಲ್ಲ, ಶಿವಭಕ್ತನಲ್ಲದವರಿಗೆ ನಾವು ಏನನ್ನೂ ಕೊಡುವುದಿಲ್ಲ ಅಂತ ಇವರೊಂದು ಪ್ರತಿಜ್ಞೆ ಮಾಡಿದರು. ಆವಾಗ ಇಬ್ಬರು ದಂಪತಿಗಳು ಹೇಳಿದರು, ಇಲ್ಲ, ನಮ್ಮ ನಿಯಮ ಇದೆ, ಈ ನಿಯಮವನ್ನು ನಾವು ಮುರಿಯೋದಿಲ್ಲ, ನಾವು ಈ ಸಾಮ್ರಾಜ್ಯವನ್ನು ಬಿಟ್ಟು ದೂರ ಹೋಗುತ್ತೇವೆ, ಆದರೆ ನಮ್ಮ ನಿಯಮವನ್ನು ಮುರಿಯೋದಿಲ್ಲ ಅಂತ ಇಬ್ಬರು ಹೇಳಿದರು. ಆವಾಗ ಸೈನಿಕರು ಹೇಳಿದರು, ಆಯಿತು, ನೀವು ಸಾಮ್ರಾಜ್ಯ ಬಿಟ್ಟು ಇವತ್ತೇ ಹೊರಡಬೇಕು ಅಂತ ಹೇಳಿದರು. ಆಯಿತು ಅಂತ ಇವರು ಮನೆಯಾಗಿದ್ದದ್ದು ಎಲ್ಲ ಪಾತ್ರೆಗಳನ್ನು, ಬಟ್ಟೆಗಳನ್ನು ಏನು ಮಾಡಿದರು, ಗಂಟು ಕಟ್ಟಿದರು. ಅಮುಗೆ ದೇವಯ್ಯ ಮತ್ತು ರಾಯಮ್ಮ ಗಂಟು ಕಟ್ಟಿದ್ರು. ಗಂಟು ಕಟ್ಟಂತೆ ಏನಾಯಿತು, 3 ಗಂಟೆ ಅದು, ಅವು ದೊಡ್ಡ 3 ಗಂಟೆ ಅದು, 3 ಗಂಟೆ ಅದು. ಮತ್ತು ಇವರು ಇದ್ದವ್ರು ಎಷ್ಟು, ಇಬ್ಬರು ಅದಾರ, ಅವು ಆಗಿದ್ದು ಎಷ್ಟು, 3 ಗಂಟೆ. 3 ಗಂಟೆ ಅದು. ಇವ್ರು ಇದ್ದವ್ರು ಇಬ್ಬರ ಹೆಂಡತಿ ಕೇಳಿದ್ಲು, ರಾಯಮ್ಮ ಕೇಳಿದ್ಲು ಅಮುಗೆ ದೇವನನ್ನು, ಅಲ್ಲರಿ ಆಗಿದ್ದು 3 ಗಂಟೆ ಆಗ್ಯಾವ ದೊಡ್ಡ, ಮತ್ತು ಇವನಿಗೆ ಹೆಂಗೆ ಒಯ್ದು ಅಂತ ಕೇಳಿದ್ಲು. ಇವತ್ತಿನ ಹಂಗೆ ಬಸ್ ಇದ್ದಿದ್ದಿಲ್ಲ, ಕಾರ್ ಇದ್ದಿದ್ದಿಲ್ಲ, ಕ್ಲೋಸರ್ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಒಯ್ಬೇಕಂದ್ರೆ ಎತ್ತಿನ ಗಾಡಿ, ಕುದುರೆ ಇದ್ರ ಆಡರಾಗ ಒಯ್ಬೇಕು. ಮತ್ತು ಇವ್ರಂತೇಳಿ ಎತ್ತುಗಳಿಲ್ಲ, ಏನೂ ಇಲ್ಲ, ಸುಮ್ಮ ದುಡ್ಕೊಂಡು ತಿನ್ನೋ ಮ್ಯಾಳಿದು. ಅವಾಗ ವಿಚಾರ ಮಾಡಿದರು, ಇಲ್ಲ, ಮತ್ತು 3 ಗಂಟೆಗ್ಯಾವ, ಹೆಂಗೆ ಒಯ್ದ್ರಿ ಅಂತ ಹೆಂಡತಿ ಕೇಳಿದ್ಲು. ಅವಾಗ ಅಮುಗೆ ದೇವ ಗಂಡ ಹೇಳ್ತಾನ, ಯಾರು ನಮ್ಮನ್ನು ಸಾಮ್ರಾಜ್ಯದಿಂದ ಬಿಟ್ಟು ಕಳ್ಸಾಕತ್ತಾರಲ್ಲ, ಸಾಮ್ರಾಜ್ಯದಿಂದ ದೂರ ಕಳ್ಸಾಕತ್ತಾರಲ್ಲ, ಅವನ ಹೊತ್ಕೊಂಡು ಬರ್ತಾನೆ, ಅದಕ್ಕೆ ಯಾಕೆ ವಿಚಾರ ಮಾಡ್ತೀನಿ ನೀವೊಂದು ಹೊತ್ಗೋ, ನಾವೊಂದು ಹೊತ್ಕೋತನು ಅಂತ ಇಬ್ಬರು ಒಂದೊಂದು ಹೊತ್ಕೊಂಡ್ರು. 1 ಗಂಟೆ ಅಲ್ಲೇ ಮನ್ಯಾಗ ಬಿಟ್ಟ ಹೊಂಟರು. ಯಾಕಡೆ, ಕಲ್ಯಾಣದ ಕಡೆ, ಬಸವಣ್ಣನ ನಾಡಿನ ಕಡೆಗೆ ಇಬ್ಬರು ದಂಪತಿಗಳು ಹೊರಟರು. ದೂರ ಬಂದಿದ್ರು. ಅಲ್ಲೊಂದು ಶಿವಪುರ ಅಂತ ಒಂದು ಹಳ್ಳಿ ಬಂತು. ದನದ ಬಂದಿದ್ರು. ಬೇವಿನ ಗಿಡದ ಕೆಳಗಡೆ ಬಂದು ಕೂತ್ಕೋಬೇಕು ಅಂತ ಬಂದರು. ಅಲ್ಲಿ ಏನಾಗಿತ್ತು ಅಂತಂದ್ರೆ, ಇವ್ರು ಏನು 1 ಗಂಟೆ ಮನ್ಯಾಗ ಬಿಟ್ಟು ಬಂದಿದ್ರಲ್ಲ, ಆ ಬೇವಿನ ಗಿಡದ ಕೆಳಗಡೆ ಆ ಗಂಟು ಬಂದು ಕೂತಿತ್ತು. ಆವಾಗ ಇವರು ಸಿದ್ದರಾಮರಿದ್ರಲ್ಲ, ರಾಜ ಸಿದ್ದರಾಮರು, ಊರಿಗೆಲ್ಲ ಊಟ ಹಾಕಿಸ್ಬೇಕು, ದೇವರ ಜಾತ್ರೆ ಮಾಡಬೇಕಂತ ಹೊರಟಿದ್ರಲ್ಲ, ಅವ್ರು ಏನು ಮಾಡ್ತಿದ್ರು ಅಂತಂದ್ರೆ, ಪ್ರತಿದಿನ ತಾವೇ ಹೋಗಿ ಲಿಂಗದೇವನನ್ನು ಪೂಜೆ ಮಾಡ್ತಿದ್ರು. ಅವರು ತಾವೇ ಹೋಗಿ ಪೂಜೆ ಮಾಡ್ತಿದ್ರು. ಗುಡಿಗೆ ಬಂದರು, ಲಿಂಗ ತೊಳಿಬೇಕು ಅಂತ ಲಿಂಗದ ಮೇಲೆ ಕೈ ಹಾಕಿದರು. ಕೈ ಹಾಕ್ಷಣ ಶಿವಲಿಂಗದಿಂದ ಒಂದು ಮಾತು ಬಂತು, ಏನು, ನನ್ನ ತಲೆ ನೋಯುತ್ತಿದೆ, ಭಾಳ ಜೋರ್ಸೆ ತಿಕ್ಕಬೇಡ, ತಲೆ ಭಾಳ ನೋವಾಗಿದೆ ಅಂತ ಶಿವಲಿಂಗದಿಂದ ಒಂದು ಮಾತು ಬಂತು. ರಾಜನಿಗೆ ಗಾಬರಿ, ಅಲ್ಲ, ದೇವನಿಗೆ ತಲೆ ನೋವಾಗಿದೆ ಅಂತ ಹೇಳಾಕತ್ತಾನ, ಮತ್ತು ತಲೆ ನೋವಾಗುವಂಥದ್ದು ಏನು ಮಾಡ್ಯಾನ ನನ್ನ ದೇವ ಅಂತ ದೇವರನ್ನು ಕೇಳ್ತಾನೆ ಸಿದ್ದರಾಮ. ಅಲ್ಲ ಪ್ರಭು, ನಿನಗೆ ಹಾಲಿನ ಅಭಿಷೇಕ ಮಾಡ್ತೀನಿ, ನಿನಗೆ ತುಪ್ಪದ ಅಭಿಷೇಕ ಮಾಡ್ತೀನಿ, ನಿನಗೆ ಪಂಚ ಪಕ್ವಾನ್ನಗಳ ಅಭಿಷೇಕ ಮಾಡ್ತಾನು, ಮತ್ತು ಇಷ್ಟೆಲ್ಲ ಮಾಡ್ತಾನು, ಯಾಕೆ ನಿನ್ನ ತಲೆ ನೋವಾಗಿದೆ, ಏನಾಗಿದೆ, ಅಂಥ ಕೆಲಸ ಏನು ಮಾಡಿದ್ದೀಯಾ ಪ್ರಭು ಅಂತ ದೇವನನ್ನು ಪ್ರಶ್ನೆ ಮಾಡ್ತಾನೆ ಸಿದ್ದರಾಮ. ಆವಾಗ ಶಿವಲಿಂಗದಿಂದ ಶಿವ ಹೇಳ್ತಾನೆ, ಇಲ್ಲಪ್ಪ, ನನ್ನ ಭಕ್ತರು ನಿನ್ನ ಸಾಮ್ರಾಜ್ಯದಾಗಿದ್ದರು, ನಿನ್ನ ಸಾಮ್ರಾಜ್ಯದಾಗಿದ್ದ ನನ್ನ ಭಕ್ತರನ್ನು ನೀನು ಕಳಿಸಿದಿ, ಸಾಮ್ರಾಜ್ಯ ಬಿಟ್ಟು ಕಳಿಸಿಬಿಟ್ಟೆ. ಮತ್ತು ಕಳಿಸುವಾಗ ಏನಾಗಿತ್ತು ಅಂತಂದ್ರೆ, ಅವು 3 ಗಂಟೆ ಆಗಿದ್ದು ಅವರಿಬ್ಬರೇ ಇದ್ದರು. 1 ಗಂಟೆ ಅವ್ರು ಹೊತ್ಕೊಂಡು ಹೋದರು. ಮತ್ತು ಭಕ್ತರು 1 ಗಂಟೆ ಬಿಟ್ಟು ಹೋಗ್ಯಾರಂತಂದ್ರೆ, ಭಕ್ತರ ಗಂಟು ಹೊರವ್ರು ಯಾರು ಬೇಕಲ್ಲ, ಅದಕ್ಕೆ ಭಕ್ತರ ಗಂಟು ನಾನಾ ಹೊತ್ಕೊಂಡು ಹೋಗಿ ಅವ್ರು ಇದ್ದಲ್ಲೇ ಇಟ್ಟು ಬನ್ನಿ, ಅದಕ್ಕೆ ನನ್ನ ತಲೆ ನೋಯಾಕತೈತಿ ಅಂತ ಸಾಕ್ಷಾತ್ ಶಿವ ಹೇಳ್ತಾನೆ. ಈ ಮಾತನ್ನು ಸಾಕ್ಷಾತ್ ಶಿವ ಹೇಳ್ತಾನೆ.
ಲಿಂಗದಿಂದ. ಆ ಕ್ಷಣಕ್ಕೆ ಸಿದ್ಧರಾಮರಿಗೆ ಎಚ್ಚರ ಆಗುತ್ತೆ, ನಾನು ಎಂಥ ಕೆಟ್ಟ ಕೆಲಸ ಮಾಡಿಬಿಟ್ಟೆ, ಶಿವಭಕ್ತರನ್ನು ನನ್ನ ಸಾಮ್ರಾಜ್ಯದಿಂದ ನಾನು ಕಳಿಸಿಬಿಟ್ಟೆ ಅಲ್ಲ ಅಂತ ಓಡೋಡ್ತಾ ಈ ಇಬ್ಬರು ದಂಪತಿಗಳು ಇರುವ ಕಡೆಗೆ ಆತ ಓಡೋಡ್ತಾ ಬರ್ತಾನೆ. ಓಡೋಡ್ತಾ ಬಂದ ತಕ್ಷಣ ಆ ಇಬ್ಬರು ದಂಪತಿಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ. ನನ್ನದು ತಪ್ಪಾಗಿದೆ, ನೀವು ಶಿವನ ಭಕ್ತರು ಅಂತ ಗೊತ್ತಾಗಿಲ್ಲ, ಶಿವನೇ ನಿಮಗಾಗಿ ಕೆಲಸ ಮಾಡುವಷ್ಟು ಶ್ರೇಷ್ಠ ಭಕ್ತರು ಅಂತ ನನಗೆ ಗೊತ್ತಾಗಿಲ್ಲ, ಮತ್ತೆ ನಮ್ಮ ಸಾಮ್ರಾಜ್ಯಕ್ಕೆ ನೀವು ಬನ್ನಿ ಅಂತ ಇಬ್ಬರು ದಂಪತಿಗಳನ್ನು ಕೇಳ್ತಾನೆ. ಆವಾಗ ಇಬ್ಬರು ದಂಪತಿಗಳು ಹೇಳ್ತಾರೆ, ಇಲ್ಲಪ್ಪ ನೀನೇನು ತಪ್ಪು ಮಾಡಿಲ್ಲ, ನೀನು ಒಂದು ದಿನ ಇಲ್ಲಿಗೆ ಬರಬೇಕಾಗಿದೆ, ಇವತ್ತು ಹೋಗು, ನಮಗೇನು ನೀನು ಮಾಡಿದ್ದು ತಪ್ಪಂತ ಅನಿಸಿಲ್ಲ, ನೀನು ಮುಂದೊಂದು ದಿನ ಬಸವಣ್ಣನ ನಾಡಿಗೆ ಬಸವ ಕಲ್ಯಾಣಕ್ಕೆ ಬಂದೇ ಬರುತ್ತೀ, ನಾವು ಇಲ್ಲೇ ಇರ್ತೀವಿ ಅಂತ ಆ ಇಬ್ಬರು ದಂಪತಿಗಳು ಅಲ್ಲೇ ಇದ್ದರು. ಮತ್ತು ಮುಂದೊಂದು ದಿನ ಸಿದ್ಧರಾಮರು ಕಲ್ಯಾಣಕ್ಕೆ ಬರ್ತಾರೆ. ನಾವು ಆ ಕಥೆಯನ್ನು ಕೇಳ್ತೀವಿ. ಈ ಕಥೆಯ ಅರ್ಥ ಏನು, ಈ ಕಥೆಯಿಂದ ತಿಳಿಯೋದು ನಮಗೇನು ಅಂತಂದರೆ, ನೋಡಿ, ನಾವು ಎಷ್ಟೇ ಕಷ್ಟದಲ್ಲಿರಲಿ, ನಾವು ಎಷ್ಟೇ ದುಃಖಿತರಾಗಲಿ, ಇದೊಂದು ಪವಾಡ ಅಂತ ತಿಳಿದುಕೊಳ್ಳೋದಲ್ಲ. ನಮಗೆ ಅನೇಕ ಕಷ್ಟಗಳು ಇರುತ್ತವೆ, ಅನೇಕ ತೊಂದರೆಗಳು ಇರುತ್ತವೆ, ಅನೇಕ ನಲಿವುಗಳು ಇರುತ್ತವೆ. ಯಾವಾಗ ನಮ್ಮೆಲ್ಲ ನಲಿವುಗಳನ್ನು ಭಗವಂತನ ಮೇಲೆ ಹೊರಿಸಿ, ಏ ಭಗವಂತ, ನಾನು ನಿನ್ನ ಧ್ಯಾನದಲ್ಲಿ ಮೈಮರೆತು ಬಿಡುವೆ, ನನ್ನ ಕಷ್ಟಗಳನ್ನು ನೀನೇ ಹೊತ್ತು ಬಿಡು ಅಂತ ಭಗವಂತನ ಚಿಂತನೆಯಲ್ಲಿ ನಾವು ಮೈಮರೆತು ಬಿಡುತ್ತೇವೆಯೋ, ಅದೇ ಕ್ಷಣಕ್ಕೆ ನಮ್ಮೆಲ್ಲ ಕಷ್ಟಗಳನ್ನು ಸಾಕ್ಷಾತ್ ಭಗವಂತನೇ ಹೊತ್ತುಕೊಳ್ಳುತ್ತಾನೆ. ನಾವು ಎಲ್ಲಿವರೆಗೂ ನಮ್ಮ ಕಷ್ಟ ಒಳಗಿಟ್ಟುಕೊಂಡು ಕೊಂಡಿರ್ತೀವಿ, ಭಗವಂತನನ್ನು ಒಳಗೆ ತುಂಬಿಕೋಂಗಿಲ್ಲ, ಅಲ್ಲಿವರೆಗೂ ಭಗವಂತ ಬರೋದಿಲ್ಲ.